ಏನೋ ಅದು ಏನೋ ಅಂತ ಇದೆಯಾ? ಕ್ಯಾ ಬೋಲಾ ಭಯ್ಯ? ये क्या बोल रहे ಬೋಲೋ ಕ್ಯಾ ಬೋಲಾ ಓ ನೋಡಿ ಆ ಸೈಡ್ ಲೈಟ್ ಕನೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ ಆಗಲೇ. देखो ये जेरी अच्छा है, ये क्वालिटी अच्छा है. ಗೈಸ್ ಇವ್ರು ಲಾಗಲ್ಲಿ ಎಷ್ಟೊಂದು ಮಾತಾಡ್ತಾರೆ. ಇವಾಗ ನೋಡಿ ಪ್ರಾಬ್ಲಮ್ಸ್ ಉನ್ನತಿ, ಇವಾಗೆಲ್ಲ ಕ್ಲೀನ್ ಮಾಡಿಕೊಡ್ಬೇಕಮ್ಮ ನೀನು. ನಮ್ಮ ಉನ್ನತಿ ಅದಕ್ಕೆ ಬಂದಿರೋದು. ಹಾಗೆ ಅಡುಗೆ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಪಾರ್ಸಲ್ ತರಿಸ್ಕೊಂಡಿದ್ದೀವಿ. ಬಿಸಿ ಬಿಸಿ ಇದೆ ಹೆಗ್. ಗೈಸ್ 3 ಐಟಮ್ ತೊಗೊಬಂದವನಿ. ನೋಡ ತಂಗಿ ಪಾಪ ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ. ಆಟ ಆಡ್ತಿದ್ದೆ ನೋಡಿ ಗೈಸ್. ಇಕ್ಕೊಂಬಿಟ್ಟೆ ಮೂತಿಗೆ, ಇವಾಗ ನೋಡೋಕ್ಕಾಗಲ್ಲ. ನನಗೆ ಇಷ್ಟ ಇದೆಯಾ? ಕಾಲೇಜ್ಗೆ ಹೋಗಿ ಇವಾಗೆ ಬಂದಿದ್ದು. ಇಲ್ಲೆಲ್ಲೂ ಕುತ್ಕೊಳ್ಳೋ ಜಾಗ ಇಲ್ಲ ಗೈಸ್, ಅದಕ್ಕೆ ಅಂಗಡಿ ಮನೆಗೆ ಕೆಳಗಡೆ ಇದ್ದೀವಿ. ನಮ್ಮ ಬೆಳಗ್ಗೆಯಿಂದ ಇಲ್ಲೇ ಸೆಟ್ಲು ತಾನೇಮ್ಮ. ಡಿಸೈನ್ ನೋಡಿ, ಬ್ಲೌಸ್ ಹೊಲ್ದುಬಿಟ್ಟಿದ್ದಾರೆ ಆಗಲಿ. ಚೆನ್ನಾಗಿದೆ ಇದು, ಹ್ಯಾಂಡ್ಸ್ಗೆಲ್ಲ ಗ್ರ್ಯಾಂಡಾಗಿದೆ. ನಂದು ಎಂಬ್ರಾಯ್ಡ್ರಿ ಮಿಷಿನು ಪ್ರಾಬ್ಲಮ್ ಆಗಿದೆ. ಬೆಳಗ್ಗೆನೇ ಟೆನ್ಷನ್ ಆಗ್ಬಿಟ್ಟಿದ್ರು ಗೈಸ್ ಇವರು. ಟೆನ್ಷನಲ್ಲ ಇದ್ದೀನಿ. ಅದು ಮದುವೆ ಬಟ್ಟೆಗಳು ಬೇರೆ ಜಾಸ್ತಿ ಇಸ್ಕೊಬಿಟ್ಟಿದ್ದಾರಾ. ನೈಟ್ ಟೈಮ್ ಮಾತ್ರ ನಾನು ರನ್ ಮಾಡ್ತಾ ಇರೋದು. ಇವಾಗ ನೋಡಿದ್ರೆ ಮಾಡಿದ್ರೆ ನಾನು ಏನು ಮಾಡಬೇಕು ಹೇಳು? ಪಾಪ ಅವ್ರಿಗೆ ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದು ನಾಳೆ ಸುಮ್ಮನೆ ಇರ್ತಾರಾ? ಎಲ್ಲ ಎಷ್ಟೊಂದು ಇದೆ ಗೊತ್ತಾ, ಟೈಮ್ ಬೇರೆ ಸಿಗ್ತಾಯಿಲ್ಲ. ಡೇನಲ್ಲಿ ಹಾಕೋಕ್ಕಾಗ್ತಾ ಇಲ್ಲ. ಮನೇಲಿ ಕೆಲಸ ಮಾಡ್ತಾವ್ರೆ. ಬರೀ ನೈಟೇ ಗೈಸ್ ಆಗ್ತಾ ಇರೋದು. ಮೆಷಿನ್ ಕೂಡ ಆಲ್ಮೋಸ್ಟ್ ನಾವು ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಸ್ವಲ್ಪನೇ ಅಲ್ಲಮ್ಮ. 24 hours ಓಡಿಸೋರು ಇದಾರಂತೆ ಗೈಸ್. ಅವ್ರಿಗೂ ಏನಾಗಿದೆ ಗೊತ್ತಿಲ್ಲ. ನೋಡಿ ಇದು ಜಿಗ್ ಮಿಷಿನ್ ಹಾಕ್ಬಿಟ್ಟು ಓವರ್ಲಾಕ್ ಮಿಷಿನ್ ತೊಳಿತಾ ಇದ್ದೀನಿ. ವೆರಿ ನೈಸ್. ಅಷ್ಟು ಟೆನ್ಷನ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಟೆನ್ಷನ್ ಆಗ್ಬೇಡಮ್ಮ. ಅವರು ಸರ್ವಿಸ್ ಅವ್ರನ್ನ ಕರೆದಿದ್ದಾರಂತೆ ಗೈಸ್. ಇವಾಗ ಕಾಲ್ ಮಾಡಿದ್ರು ಬೆಳಗ್ಗೆ. ಅವ್ರೇನು ಯಾವಾಗ ಬರ್ತಾರೋ. ಇವಾಗ ನೋಡಿದ್ರಲ್ಲ ಮನೆ ಗತಿ ಹೆಂಗಿದೆ ಅಂತ. ಅದರಲ್ಲಿ ಹೆಂಗೆ ಬಂದು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ಇರಮ್ಮ ನಿಮಿಷ, ಟೈಮ್ ಇಲ್ಲ ಅಂದರೆ ಕಾಯೋದಕ್ಕೆ. ಇವತ್ತು ಇಲ್ಲ ನಾಳೆ ಬರ್ತಾರಂತೆ. ನೋಡಬೇಕು ಯಾವಾಗ ಬರ್ತಾರೆ ಅಂತ. ಅವ್ರು ಬಂದರೆ 3,000 ರೂಪಾಯಿ ಖರ್ಚು. ಅವ್ರಿಗೆ ಸರ್ವಿಸ್ ಚಾರ್ಜಸ್ಸೇ 3,000. ಎಕ್ಸ್ಟ್ರಾ ಏನಾದರೂ ಕೇಬಲ್ಲು ಏನಾದರೂ ಪಾರ್ಟ್ಸ್ ಹೋಗಿದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ಸು. ಏನಾಗಿದೆ ಇಲ್ಲ. ಮಿಷಿನ್ ಆಫ್ ಮಾಡಿದ್ದಾರೆ ಅಂದ್ಕೊಂಡು ನಾನು ಇಲ್ಲಿ ಹಿಂಗೆ ಕಾಲಿಟ್ಟೆ. ಪ್ರೆಸ್ ಮಾಡಿದ್ರೆ ಹೋಗ್ತೈತದು. ನಾನು ಸುಮ್ಮನೆ ಹಿಂಗೆ ಇಕ್ಕಿದಮ್ಮಯ್ಯ. ಬಿದ್ದೋದಲ್ಲ ಇನ್ನೇನು ಮತ್ತೆ ಅಷ್ಟು ಫಾಸ್ಟ್ ಆಯ್ತದು. ಅಷ್ಟೇ ಗಾಯಿ ತಿನ್ನವ. ಇಲ್ಲ ನಾನು ಚೆನ್ನಾಗಿ ತಿನ್ಕೊಬಂದೆ ಗೈಸ್. ತಿಂದೆ ಇಡ್ಲಿ ಡಿಪ್. ಉಡುಪಿಗೆ ಹೋಗಿದ್ರಿ ಇವತ್ತು? ಉಡುಪಿ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ತುಂಬಿಲ್ಲೇನೋ? ಗೈಸ್ ಇನ್ನೂ ಕೆಲಸ ಆಗಿಲ್ಲ ನಮ್ಮದು. ಇವತ್ತು ಎಲೆಕ್ಟ್ರಿಷಿಯನು, ಮೆಷಿನ್ ರಿಪೇರಿ ಮಾಡೋರು, POP ಅವ್ರು ಇನ್ನೂ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕುತ್ಕೊಂಡಿಲ್ಲ ನಾವು. ಇವಾಗೇ ಕುತ್ಕೊಂಡಿರೋದು ಸ್ವಲ್ಪ ಹೊತ್ತು. ನಾನು ಹೇಳ್ತಾವೆ ನೋಡಿ, ಕುತ್ಕೊಂಡಿಲ್ಲ ಅಂತ ಹೇಳಿದೆ, ಕುತ್ಕೊಂಡಿದೆಯಲ್ಲ ಅಂತ. ಬಾಡಿ ಎಲ್ಲ ರೆಸ್ಟ್ಲೆಸ್ ಫೀಲ್ ಆಗ್ತಾಯಿದೆ. ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ರೂಮಲ್ಲೆಲ್ಲ ಮುಗ್ದಿದೆ. ಬೆಲ್ಟ್ ಬರೋ ಅಷ್ಟೊತ್ತಿಗೆ 2 hour ಆಗಿದೆ. ಏನೋ ಅದು ಏನೋ ಅಂತ ಇದೆಯಾ? ಕ್ಯಾ ಬೋಲಾ ಭಯ್ಯ? ये क्या बोल रहे ಬೋಲೋ ಕ್ಯಾ ಬೋಲಾ ಓ ಏನೋ ಹೇಳ್ತಿದ್ದಾನೆ ಗೈಸ್ ಅವನು. ಕಳ್ಳನ ಮಗನೇ ಏನೋ ಅಂತ ಇರೋದು. ಆಲ್ಮೋಸ್ಟ್ ಇವತ್ತು POP ಅವ್ರದ್ದು ಕೆಲಸ ಎಲ್ಲ ಮುಗ್ದೋಗುತ್ತೆ. ನಾಳೆ ಎಲೆಕ್ಟ್ರಿಷಿಯನ್ ಅವರು
ಬಂದು ನಾಳೆ ಅಲ್ಲ ಸೋಮವಾರ ಬಂದು ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಫ್ಯಾನ್ ಒಂದು ಹಾಕ್ಬೇಕು ಗೈಸ್, ಇಲ್ಲಿ ಹಾಕಿಲ್ಲ ಅವರು. ಸೆಕೆ ಇವಾಗೆ ಅಂದರೆ ಫ್ಯಾನ್ ಹಾಕ್ಕೊಟ್ಟಿಲ್ಲ ಅವ್ರು ನಮಗೆ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಬೇಕು ಇವತ್ತು. ಸೊ ಅದು ಫುಲ್ಲು ವರ್ಕು ನೋಡಿ. ಆ ಸೈಡ್ ಲೈಟ್ ಕನೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ ಆಗಲೇ. ಮಿಕ್ಕಿದ್ದೆಲ್ಲ ಸೋಮವಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸರಿ ಗೈಸ್, ಮತ್ತೆ ಆಮೇಲೆ ಸಿಗ್ತೀವಿ. ಗೈಸ್ ಹುಡ್ದು ಕೆಲಸ ಮುಗ್ದಿದೆ, ಮಿಷಿನ್ ರಿಪೇರ್ ಆಯಿತು. ये क्वालिटी अच्छा है, ये क्वालिटी अच्छा नहीं है. फर्स्ट ये फर्स्ट बना आपका अच्छा नहीं है, ये अच्छा है. लाइट कांस्ते देखो ये जरी अच्छा है, ये क्वालिटी अच्छा है, कांस्ते ता ये अच्छा है. अब अच्छा आता क्वालिटी, ये लूज है नहीं तो प्रॉब्लम था इससे. कलर अभी क्या है? ग्रीन कलर में लाइट ಆಗೈತೆ डार्क ಐತೆ ग्रीन क्वालिटी ये लूज है, ये करेक्ट है. रेड ये देखो फर्स्ट टाइम वो उस टाइम ये हिला था, अभी हिला है. देखो नहीं हिला है, वो हिला तो ब्रेकेज ज़्यादा होता, अब कम होता ब्रेकेज. अभी एक बूटी चलाओ, अभी एक वीडियो करेंगे. ರಿಲೀಸ್ ಮಾಡಿದ್ದಾರೆ. ಇದು ಗೈಸ್ ಇವ್ರು ಲಾಗಲ್ಲಿ ಎಷ್ಟೊಂದು ಮಾತಾಡ್ತಾರೆ. ಇವಾಗ ನೋಡಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅವ್ರು ವಿಡಿಯೋ ಮಾಡ್ಕೋಬೇಕು ಅಂದರೆ ನಾನು ಸುಮ್ಮನೆ ಅಂದಿದ್ದು ಕೇಳಿದ್ದು, ಭಯ ಯೂಟ್ಯೂಬ್ में डालते हैं ನಾನು ಕೇಳಿದ್ದು पूछता है. ये है ना, अभी ये ग्रुप कंपनी ग्रुप, हाँ इधर डालना तो सभी काम. ಗೈಸ್ ವರ್ಕ್ ಇಸ್ ಡನ್, ಮುಗೀತು ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಮೇಲ್ಮೇಲೆ ಅವ್ರು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ನಾನು ಗುಡಿಸ್ತೀನಿ, ನನ್ನ ತಮ್ಮ ಮನೆ ಒರೆಸ್ತಾನೆ. 3 ದಿನದಿಂದ ಇದೇ ಆಗೋಗೈತೆ. 3 ದಿನನಾ ಇನ್ನೂ ಜಾಸ್ತಿ ದಿನ ಸ್ಟಾರ್ಟ್ ಮಾಡಿದಾಗಿಂದನೂ ಇದೇ ಕತೆ. ದಿನ ಮಾಡಿದ್ರೆ ಒಂದಿನ ಮಾಡಲ್ಲ. ಇವತ್ತು ಕಂಪ್ಲೀಟ್ ಆಯಿತು. ಇನ್ನು ಪೇಂಟ್ ಮಾಡಿದಾದ್ಮೇಲೆ ಇಲ್ಲಿ ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಳಕ್ಕಾಗ್ತೈತೆ. ಅಲ್ಲಿವರೆಗೂ ಅದ್ರ ಸವಾಸಕ್ಕೆ ಹೋಗಲ್ಲ. ಮೇಲ್ಮೇಲೆ ಇಲ್ಲಿ ಏನೋ ಡಸ್ಟ್ ಇದೆ ಅದನ್ನ ಮಾತ್ರ ಕ್ಲೀನ್ ಮಾಡ್ಕೊತೀವಿ ಅಷ್ಟೇ. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಮನೆಯೆಲ್ಲ ಹೆಂಗಿದೆ ಅಂತ ನೋಡಿದ್ರಲ್ಲ. ಬೆಳಗ್ಗೆಯಿಂದ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ನೋಡಿ. ಇವೆಲ್ಲ ಸ್ಟಿಚ್ ಮಾಡಿದೆ. ಮನೇಲಿ ಜಾಗ ಇರಲಿಲ್ವಲ್ಲ, ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು. ಹಂಗಾಗಿ ನಾನು ಬಂದು ಸ್ಟಿಚಿಂಗ್ ಮಾಡಿಕೊಂಡು ಕುತ್ಕೊಬಿಟ್ಟೆ. ಹಾಗೆ ಇವತ್ತು ನಮ್ಮ ತಂಗಿ ಊರಿಗೆ ಹೋಗೋಣ ಅಂದ್ಕೊಂಡ್ವಿ. ಇದೆಲ್ಲ ಕೆಲಸ ಆದಮೇಲೆ ನೈಟಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಆದರೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಮನೆಯವರು ಅವ್ರ ಸಾರು ಅವ್ರ ಅಜ್ಜಿ ಏನೋ ತೀರ್ಕೊಂಡಿದ್ದಾರಂತೆ. ಅದಕ್ಕೆ ಅರ್ಜೆಂಟಾಗಿ ಅವರು ಸಾರನ್ನ ಕರ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಅವರು ಡ್ಯೂಟಿಗೆ ಹೊರಟೋದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ನಾವು ನಮ್ಮ ಪೂಜೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಪೂಜಾನು ಗೌತಮು ಇವತ್ತು ಊರಿಗೆ ಹೋಗೋದಕ್ಕಾಗಲ್ಲ. ಪಾಪ ನನ್ನ ತಂಗಿ ಬೇಜಾರು ಮಾಡ್ಕೊಂಬಿಟ್ಟಿರ್ತಾಳೆ. ಬೇಜಾರಾಗೋಗಿದ್ದಾಳೆ ಆಲ್ರೆಡಿ. ಫೋನ್ ಮಾಡಿದ್ಲು, ಒಬ್ಬಟ್ಟೆಲ್ಲ ಮಾಡಿಕ್ಬಿಟ್ಟಿದ್ದಾಳೆ ಪಾಪ. ನಾವು ಹೋಗ್ತೀವಿ ಅಂದ್ಬಿಟ್ಟು. ನನಗೂ ಕೂಡ ಬೇಜಾರಾಯಿತು ಪಾಪ. ಎಲ್ಲ ಬೆಳಗ್ಗೆಯಿಂದ ನಾವು ಬರ್ತೀವಿ ಅಂದ್ಬಿಟ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ಲು. ಆದರೆ ನಾವು ಹೋಗ್ಲಿಲ್ವಲ್ಲ. ಯಾರಿಗಾದರೂ ಆಗಲಿ ಡಿಸಪಾಯಿಂಟ್ ಆಗುತ್ತಲ್ವ ಈ ಥರ. ಹೋಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ನೋಡಿ. ನಮ್ಮ ಮನೆಯವರು ಆ ಕಡೆ ಹೋದರು, ಏನು ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಹೋಗಲೇಬೇಕಲ್ವ, ಅದಕ್ಕೆ ಹೋದ್ರು ಅವರು. ನಾನೀಗ ಮತ್ತೆ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ. ಅದನ್ನು ಸ್ಟಿಚ್ ಮಾಡಿ ಹೋಗ್ಸಾಕೋದಕ್ಕೆ ಕೊಟ್ಬಿಟ್ಟು ನನ್ನ ತಂಗಿಗೆ ನಾಳೆ ಬೆಳಗ್ಗೆ ನಾವು ಬಸ್ಸಲ್ಲಿ ಹೋಗೋಣ ಅಂತ, ಬಸ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ದೀನಿ. ಪಾಪ ನಮ್ಮ ಮನೆಯವರು ಇನ್ನು ಆ ಕಡೆ ಹೋದ್ರು. ಇನ್ನು ಬರೋದವರು ಸೋಮವಾರನೋ ಮಂಗಳವಾರನೋ, ಅದಕ್ಕೆ ನಾವು ನನ್ನ ತಂಗಿ ಊರಿಗೆ ಹೋಗೋಣ. ಪಾಪ ಇನ್ನು ನಾಳೆ ಹೋಗಿಲ್ಲ ಅಂದರೆ ಅವಳು ಬೇಜಾರು ಮಾಡ್ಕೊಬಿಡ್ತಾಳೆ ಅಂದ್ಬಿಟ್ಟು ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬೆಳಗ್ಗೆನೇ ಬಸ್ಸಲ್ಲಿ ಹೋಗ್ತೀವಿ. ಈಗ ಸದ್ಯಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಳೆ ನಮ್ಮ ಪೂಜಾನು ಗೌತಮ್ ಕ್ಲೀನ್ ಮಾಡ್ತಾರೆ. ಮಾಡೋದು ಮೂಗು ಮುಚ್ಕೊಂಡು ಮಾತಾಡ್ತೀನಿ ಬಿಡು. ಗೈಸ್ ನೋಡಿ 9:30 ಆಯಿತು ಟೈಮು. ಮನೆ ನೋಡಿ ಎಲ್ಲ ಹೋದ್ರು ಈಗ ಕೆಲಸದವರು. ಎಲ್ಲ ಕೆಲಸ ಮಾಡಿಬಿಟ್ಟು ಮುಗಿಸ್ಬಿಟ್ಟು ನಮ್ಮ ಪೂಜಾ ಗೌತಮ್ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ಒಂದೇ ಸರಿಗಂತೂ ಕ್ಲೀನ್ ಆಗೋಲ್ಲ ಇದು. ಸ್ಕ್ರೂ ಬೇಕೇನೋ ಇದು ನೋಡಿ. ಇಲ್ಲೊಂದು ಸ್ಕ್ರೂ ಬಿದ್ದೆ. ಯಾರು ಅದೇ ಮತ್ತೆ ಅದು ಬಾಕ್ಸಲ್ಲಿ ಹಾಕ್ಬೇಕು ತಾನೇ ನೀನು. ಸಿಕ್ಕಲಿಲ್ಲ ಅವನು ಯಾವ್ದು ಹಾಕ್ದ ಮತ್ತೆ
ನೋಡಿ, ಒಂದು ಸ್ಕ್ರೂ ಇಲ್ಲ ಅಂದರೆ ಅದು ಆಗದೆ ಇರೋದು. ಅವನ ಹತ್ರ ಇತ್ತೇನೋ ಬೇರೆದು ಹಾಕದ್ನ ಬಾಕ್ಸಲ್ಲಿ ಇತ್ತ. ಹಾಯ್, ನಮ್ಮ ಉನ್ನತಿ ಬರ್ತಾಯಿದ್ದಾಳೆ. ವಾಟ್ ಈಸ್ ದಿಸ್ ಉನ್ನತಿ? ನಮ್ಮ ಉನ್ನತಿ ಕ್ಲೀನ್ ಮಾಡಕ್ಕೆ ಬರ್ತಾಯಿದ್ದಾಳೆ. ಉನ್ನತಿ, ಇವಾಗೆಲ್ಲ ಕ್ಲೀನ್ ಮಾಡಿಕೊಡ್ಬೇಕಮ್ಮ ನೀನು. ನಮ್ಮ ಉನ್ನತಿ ಅದಕ್ಕೆ ಬಂದಿರೋದು. ಒಳ್ಳೆ ಟೈಮಿಗೆ ಬಂದ, ಕರೆಕ್ಟ್ ಟೈಮ್ಗೆ. ಆ ಚೇರ್ ಕೆಳಗಡೆ ಒರೆಸ್ಕೊಡೋ. ಅಲ್ಲ, ಮುರ್ತೋಗಿ ಅಂತ ಹೇಳಿದ್ದು. ಓಕೆ. ಒಂದು ಸರಿಗೆ ಮನೆ ಕ್ಲೀನಿಂಗ್ ಅಂತೂ ಆಗಲ್ಲ, ಇನ್ನು ತುಂಬ ಸರಿ ಕ್ಲೀನ್ ಮಾಡಬೇಕು. ಹೆಂಗೈತೆ ಉನ್ನತಿ ನಮ್ಮನೆ? ಮನೆ ಕಟ್ತಾ ಇದ್ದಾರೆ. ಏನು ಕಟ್ತಾ ಇದ್ದಾರೆ? ಮನೆ ಕಟ್ಟೋಗೆ ಮಾಡಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಹಾಂ, ಬಡ್ಕೊತಾಳೆ. ಇನ್ನೇನಾದ್ರೂ ಡಸ್ಟ್ ಇನ್ಫೆಕ್ಷನ್ ಅದು ಇದು ಆದರೆ ಒಂದು ವಾರ ಬೆಡ್ ರಿಡನು. ಬೇಡ ತಾಯಿ, ವಾಪಸ್ ತಗೋ ನಿನ್ನ ಮಾತು. ನನಗೆ ಇವಾಗ ಸದ್ಯಕ್ಕೆ ಬೆಡ್ ಮೇಲೆ ಮಲ್ಕೊಳೋ ಅಷ್ಟು ಪೇಷನ್ಸ್ ಅಂತೂ ಇಲ್ಲ. ಆಲ್ರೆಡಿ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಇವಾಗಲೇ. ನೋಡಿ, ಗಡಿಯಾರ ಫೋಟೋ ಎಲ್ಲ ತೆಗೆದು ಇಟ್ಟಿದ್ದಿದ್ರೆ ಡಸ್ಟೆಲ್ಲ ಕುತ್ಕೊತಾ ಇಲ್ಲ. ಹೊಸ ಗಡಿಯಾರ ಹಳೇದಾಗೋಗ್ಬಿಡ್ತೈತೆ. ತೆಗ್ದು ಇಕ್ಕೋಣ ಅಂದರೆ ಅದು ನೆನಪು ಬಂದಿಲ್ಲ. ಆಮೇಲೆ ಎಲ್ಲಿ ಇಕ್ಕೋದು ತೆಗೆದು? ಎಲ್ಲ ಕಡೆನೂ ಕೆಲಸ. ಏನದು ಪೆಕ್ಸ ತಾತ? ನಿಮ್ಮ ರಾಜಪ್ಪದು. ಬೇಗ ಎತ್ಬಿಟ್ಟು ತೊಳ್ಕೊಳ್ರಿ, ಇಲ್ಲ ಅಂದರೆ ಅದು ಇನ್ಫೆಕ್ಷನ್ ಆಗುತ್ತೆ. ಡಸ್ಟಲ್ಲಿ ಯಾವಾಗಲೂ ಇರಲ್ವಲ್ಲ ನಾವು, ನಮಗೆಲ್ಲ ಆಗಲ್ಲ, ಅಲರ್ಜಿ ಆಗಿಬಿಡುತ್ತೆ. ನಮ್ಮ ಗೌತಮ್ಗೆ ಅಲರ್ಜಿ ಆಗಿಬಿಟ್ಟಿದೆ. ಇದು ವೇಸ್ಟು ತಾನೇ, ಇದು ಆಚೆ ಇಕ್ಕ. ಎತ್ತಿಕ್ಕು, ಆಮೇಲೆ ಒರೆಸು. ಇಲ್ಲಿ ಬಿಡಿಸ್ಬೇಕಿನ್ನ. ಕ್ರೀಮ್ ಹಾಕ್ಕೊಂಡು ಇಲ್ಲೂ ಎಲ್ಲ ಆಯಿತು. ಇನ್ನು ಪೇಂಟ್ ಅವ್ರು ಬಂದು ಮಾಡಬೇಕಾಗ್ತೈತೆ. ಹಾಗೆ ಕಲೆಕ್ಷನ್ ಕೊಟ್ಟಿಲ್ಲ ಇನ್ನು. ಈ ಕಡೆ ಕೊಟ್ಟಿದ್ದಾರೆ, ಈ ಕಡೆ 3 ಲೈಟ್ಗೆ ಅಷ್ಟೇ ಕೊಟ್ಟಿದ್ದಾರೆ, ಇನ್ನೆಲ್ಲೂ ಕೊಟ್ಟಿಲ್ಲ. ಇದು ಬಂದು ಸೋಮವಾರ ಬಂದು ಮತ್ತೆ ಮಾಡ್ತಾರೆ. ಸೋಮವಾರ ನಾವಿರಲ್ಲ, ಮಂಗಳವಾರ ಬರ್ತಾರೆ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ನಾವಿರಲ್ಲ ಅಷ್ಟೇ. ಇದು ಮನೆ ಇವ್ರು ಬರೋದು ಕೆಲಸ ಮಾಡೋದಕ್ಕೆ. ಎಲೆಕ್ಟ್ರಿಷಿಯನ್ ಅವ್ರದ್ದು ಸ್ವಲ್ಪ ಕೆಲಸ ಆಯ್ತಲ್ಲ ಇಲ್ಲಿ ಲೈಟ್ಗಳ್ದು. ಈ 3 ಲೈಟ್ ಹಾಕೋರೆ. ಇನ್ನು ಎಷ್ಟು ಲೈಟ್ ಇದೆ ನೋಡಿ, ಎಷ್ಟೊಂದು ಲೈಟ್ ಇದೆ. ಇದಕ್ಕೆಲ್ಲ ಕಲೆಕ್ಷನ್ ಕೊಡೋದಕ್ಕೆ ಇನ್ನು ಮಂಗಳವಾರ ಬರ್ತಾರಂತೆ. ನಾವು ಅಷ್ಟೊತ್ತಿಗೆ ಊರಿಗೆ ಹೋಗಿ ಬಂದುಬಿಡ್ತೀವಿ. ಓಕೆ, ನಾನು ಆಚೆ ಹೋಗ್ತೀನಿ. ನಮ್ಗೆ ಎಷ್ಟು ತುಂಬ ಆಗ್ತಾಯಿಲ್ಲ. ಬಾಗಿಲು ಯಾಕೆ ಮುಚ್ಕೊಂಡಿದ್ದೀರ? ಬಾಗಿಲು ತೆಗೀರಿ. ಓಕೆ, ಗಿಡಗಳಿಗೆ ನೀರು ಹಾಕು ಅಂತ ಬೆಳಗ್ಗೆನೇ ಹೇಳಿದೆ, ನೀರು ಹಾಕಿಲ್ಲ, ಒಣಗೋಗ್ತಾವೆ. ನೀರು ಹಾಕ್ಬೇಕು ಫಸ್ಟು ಗಿಡಗಳಿಗೆ. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ನೀರು ಹಾಕ್ಬೇಕಿಲ್ಲ ಅಂದರೆ ಪಾಪ ಅವಕ್ಕೂ ಬಾಯಿ ಅರಿಕೆ ಆಗುತ್ತೆ. ಡಸ್ಟೆಲ್ಲ ಮನೆ ಒಳಗಡೆ ಬರುತ್ತಲ್ಲೇ, ಎಲ್ಲದ್ರ ತಾವು ನೋಡು. ಬಾಗಿಲು ಮುಚ್ಕೊಂಡಾದ್ರೂ ಮಾಡಿಲ್ಲ. ಬಾಗಿಲು ಮುಚ್ಚೋ, ದೊಡ್ಡೆಲ್ಲ ಒಳಗಡೆನೆ ಬರುತ್ತೆ. ಉನ್ನತಿ ರಜೆ ಕೊಟ್ಟಿಲ್ಲ ಇನ್ನ? ಹೌದಾ? ನಾಳೆ ಬೆಳಗ್ಗೆ ಮರ್ತೋಗ್ಬೇಡ್ರಿ. ಹೋಗ್ಬೇಕಾದ್ರೆ ಒಂದ್ಸರಿ ನೀರು ಹಾಕ್ರಿ. ಸ್ಟವ್ ಮೇಲೆ ಎಲ್ಲ ಫುಲ್ಲು ಡಿಸ್ಟು ಎಲ್ಲ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನ್ ಮಾಡಬೇಕು ಒಂದೇ ಸರಿ. ಹಾಗೆ ಅಡುಗೆ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಪಾರ್ಸಲ್ ತರಿಸ್ಕೊಂಡಿದ್ದೀವಿ. ಬಿಸಿ ಬಿಸಿ ಇದೆ. ಎಗ್ ಫ್ರೈಡ್ ರೈಸು, ಗೋಬಿ ತರಿಸ್ಕೊಂಡಿದ್ದೀವಿ.
ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ. ಊಟ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ನಮ್ಮ ಪೂಜಾ ಪಾರ್ಸಲ್ ತರಿಸ್ಬಿಡು ಅಂತ ಹೇಳಿದ್ದಕ್ಕೆ ಪಾರ್ಸಲ್ ತರಿಸಿದ್ವಿ. ನಾನು ಸದ್ಯಕ್ಕೆ ಇವಾಗ ಆಚೆ ಹೋಗ್ಬಿಡ್ತೀನಿ, ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ನನಗೆ. ಯಾರು ಇವನು ಒದರ್ತಾನೆ. ಗೈಸ್ 3 ಐಟಮ್ ತೊಗೊಬಂದವನಿ. ನೂಡಲ್ಸ್, ಗೋಬಿ, ಎಗ್ ರೈಸ್, ಫ್ರೈಡ್ ರೈಸ್. ಚೆನ್ನಾಗೈತಾ? ಚೆನ್ನಾಗೈತೆ. ಸಾಸ್ ಹಾಕೋದು ಚೆನ್ನಾಗೈತೆ. ತಿನ್ನೋದೇ ಕಾಯಿಲೆ. ಗೋಬಿ ಚೆನ್ನಾಗಿದೆ. ಟೂತ್ ಪಿಕ್ ಅಂತ ಟೂತ್ ಪಿಕ್ಕು. ಚೆನ್ನಾಗೈತೆ. ನೂಡಲ್ಸು ಚೆನ್ನಾಗೈತೆ. ಹೊತ್ತು ಸೈಡ್ಗೆ ಇತ್ತು ಗೋಬಿ. ಗೈಸ್ ನೋಡಿ, ಈಗ ಊಟ ಎಲ್ಲ ಆದಮೇಲೆ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ಇದು ಅರ್ಧದಲ್ಲೇ ಇತ್ತಲ್ವ, ಇದನ್ನು ಫಿನಿಷ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪುಣ್ಯಕ್ಕೆ ಇದು ಡಿಸೈನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಬರ್ತಾಯಿದೆ. ಒಂದೊಂದು ಸರಿ ನೋಡಿ ಇಲ್ಲಿ ಸ್ವಲ್ಪ ಹೋಯಿತು, ಆಮೇಲೆ ಸೆಟ್ ಮಾಡಿಕೊಂಡೆ ಕರೆಕ್ಟಾಗಿ. ನೋಡಿ ಫ್ಲವರ್ ಒಳಗಡೆ ಬೀಳಲಿಲ್ಲ, ಯಾಕಂದರೆ ಅವರು ಟೆಕ್ನಿಷಿಯನ್ ಬಂದಿದ್ರಲ್ವ, ಇದು ರೆಡಿ ಮಾಡೋ ಅಷ್ಟೊತ್ತಿಗೆ ಈ ಥರ ಆಗಿಬಿಡುತ್ತೆ. ಫುಲ್ಲು ಡಿಸೈನ್ನ ಬ್ಯಾಕ್ ಕಳಿಸ್ಕೊಂಡು ಆದರೆ ಡಿಲೀಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಮತ್ತೆ ಸೆಟ್ ಮಾಡಿಕೊಂಡು ಮಾಡಿದ್ದು. ಇನ್ನೊಂದು ಏನಂದರೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ಕೊಡ್ತಾರೆ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದರೆ ಮಾತ್ರ ಡಿಸೈನ ಕರೆಕ್ಟಾಗಿ ನಾವು ಸೆಟ್ ಮಾಡಿಕೊಂಡು ಹಾಕ್ಬೋದು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಈ ಥರ ನೋಡಿ 2-3 ಸರಿ ನಾನು ತುಂಬ ಸರಿ ಚೆಕ್ ಮಾಡಿ ಇದು ಮಾಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ಬರ್ತಾಯಿದೆ. ಒಂದು ಸ್ವಲ್ಪ ಔಟ್ಲೈನ್ ಮಿಸ್ ಆಯಿತು ಇಲ್ಲಿ. ಈಗ ಅದನ್ನು ಸರಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಈಗ ಈ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಕಂಪ್ಲೀಟ್ ಮಾಡಿಬಿಟ್ರೆ ಮತ್ತು ಊರಿಂದ ಬಂದು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ಹೋಗೋಣ ಅಂದ್ಕೊಂಡಿದ್ದೀವಿ. 6 ಗಂಟೆಗೆಲ್ಲ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀವೋ ಏನೋ. ಎದ್ದಾದಮೇಲೆ ನೋಡೋಣ. ಬೇಗ ಇದ್ದರೆ ಬೇಗ ಹೋಗಬೇಕು, ಇಲ್ಲ ಅಂದರೆ ನೋಡೋಣ ಎಷ್ಟೊತ್ತಿಗೆ ಎದ್ದೇಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನೋಡಿ ಈಗ ಕರೆಕ್ಟಾಗಿ ಬರ್ತಾಯಿದೆ. ಈ ಥರ ಆಗಿಬಿಟ್ರೆ ಮಧ್ಯದಲ್ಲಿ ಎಲ್ಲ ತುಂಬ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಬರುತ್ತೆ. ಈ ಥರ ಆಗಿಬಿಟ್ರೆ ಅರ್ಧದಲ್ಲೇ ಡಿಸೈನ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಇಲ್ಲಿ ನಮ್ಮ ಪೂಜಾ ಮತ್ತು ಗೌತಮ್ ನೋಡಿ, ನಮ್ಮ ಪೂಜಾ ಏನೋ ಕಾಪಿ ಮಾಡ್ತಾಯಿದ್ದಾಳೆ, ಡಿಸೈನ್ ಕಾಪಿ ಮಾಡ್ತಾಯಿದ್ದಾಳೆ. ಇವತ್ತೊಂದು ಹೊಸ ಡಿಸೈನ್ಸ್ ತೊಗೊಂಡಿದ್ದೀನಿ, 2 ಡಿಸೈನು. ಅದನ್ನು ನನಗೆ ಪೆನ್ ಡ್ರೈವ್ಗೆ ಹಾಕ್ಕೊಡ್ತಾಯಿದ್ದಾಳೆ. ನಮ್ಮ ಗೌತಮ್ ಎಕ್ಸಸೈಜ್ ಮಾಡ್ತಾಯಿದ್ದಾನೆ. ಗೊತ್ತು, ಏನಾದರೂ ಹೇಳ್ತೀಯಾ? ಹಾಂ, ಏನು ಹೇಳಲ್ಲತ್ತೆ ಅವನು. ಫುಲ್ ಟಯರ್ಡ್ ಎಲ್ಲರಿಗೂ ಇವತ್ತು. ನಿಂತು ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಇವತ್ತು. ಕೆಲಸ ಅಂದರೆ ಕೆಲಸ ಎಲ್ಲರಿಗೂ ಫುಲ್ ಬೇರೆ ಅವರು ಮಾಡ್ಬಿಟ್ಟು ಹೋಗೋದು ಎಲ್ಲ ನಿಂತು ನೋಡು ಕೆಲಸ ಪೂಜಾ ಮಾತಾಡ್ತಾ ಇರೋದು. ಅಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಬೆಳಗ್ಗೆ ಎದ್ದೊಳ್ತೀಯಮ್ಮಯ್ಯ ಬೇಗ? ಏನು ಮಾಡ್ತೀನೋ ಗೊತ್ತಿಲ್ಲ. ಹೋಗಿಲ್ಲ ಅಂದರೆ ನಳಿನಕ್ಕ ಹತ್ಕೊಂಡ್ಬಿಡ್ತಾಳೆ ಪಾಪ. ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹೋಗಿಲ್ಲ ಹೋಗ್ಬೇಕಾಗಿತ್ತು ಗೈಸ್. ಎಲ್ಲ ಕೆಲಸ ಮುಗ್ದಿದ್ದಾದ್ಮೇಲೆ ನಮ್ಮ ಅಪ್ಪಗೆ ಅರ್ಜೆಂಟಾಗಿ ವರ್ಕ್ ಬಂದು ಇನ್ನೇನು ಹೋಗ್ಬೇಕು ಅನ್ನೋ ಟೈಮ್ಗೆ ನಮ್ಮ ಮನೆಯವ್ರು ಹಿಂಗೆ ಹೇಳ್ಬಿಟ್ರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಆ ಕಡೆ ಪಾಪ ಅವ್ರದ್ದು ಎಮರ್ಜೆನ್ಸಿ ಅಂತೆ, ಯಾರೋ ತೀರೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಅವ್ರ ಸರು. ಹಂಗಾಗಿ ಹೋದ್ರು ಅಲ್ಲಿಗೆ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನಾವು ಊರಲ್ಲಿ ಇರ್ತಾ ಇದ್ವಿ. ಒಳ್ಳೆ ನೈಟ್ ಲಾಂಗ್ ಡ್ರೈವ್ ಮಿಸ್ ಆಯ್ತು. ನಮ್ಮ ತಂಗಿ ಮಾತ್ರ ಪಾಪ ತುಂಬ ಬೇಜಾರು ಮಾಡ್ಕೊಬಿಟ್ರು ಅವರು. ಅದಕ್ಕೆ ಬೆಳಗ್ಗೆ ಹೋಗ್ತಾ ಇದೀವಿ, ಇಲ್ಲ ಅಂದರೆ ಹೋಗ್ತಾ ಒಬ್ಬಟ್ಟೆಲ್ಲ ಮಾಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರಾ. ಅಲ್ಲಿ ತೋರಿಸ್ಬೇಡ, ಇಲ್ಲಿ ತೋರಿಸು. ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ರೆಡಿಯಾಗಿ ಇಟ್ಕೊಂಡಿದಾರಂತೆ. ಏನಕ್ಕ ಹಿಂಗಂತ ಇದೆಯಾ ಅಂತ ಇದ್ರು ಪಾಪ. ಬೇಜಾರಾಗ್ತೈತಕ್ಕ, ನೀನು ಬರ್ತೀಯ ಅಂದ್ಬಿಟ್ಟು ಎಲ್ಲ ಮಾಡಿದ್ದೆ. ನಾವು ಬೇರೆ 8 ಗಂಟೆಗೆ ಬಿಡ್ತೀವಿ ಅಂತ ಹೇಳಿದ್ವಲ್ಲ. ನಾವು ಎಷ್ಟು ಕಾನ್ಫಿಡೆಂಟ್ ಅಲ್ಲಿ ಸರಿ ಬರ್ತಾ ಇದೀವಿ ಅಂತ ಹೇಳ್ಬಿಟ್ರಿ ಅಂದ್ರೆ ನಮ್ಮ ಅಪ್ಪ ಕೂಡ ಅನ್ಕೊಂಡಿದ್ರಂತೆ
ಸರಿ ಇನ್ನೇನು ಕೆಲಸ ಎಲ್ಲ ಮುಗಿದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಏನು ಹೋಗ್ಬೇಕು ಇನ್ನೆಲ್ಲ ಮನೆ ಕ್ಲೀನ್ ಮಾಡಿ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಫೋನ್ ಬಂತು, ಅವ್ರು ಆ ಕಡೆ ಹೋದ್ರು ಅಷ್ಟೇ. ಆದರೆ ನನ್ನ ತಂಗಿ ಪಾಪ ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಅವಳು ಇನ್ನು ನಾಳೆ ನಾವು ಹೋಗಿಲ್ಲ ಅಂದರೆ ಅವಳು ಇನ್ನೂ ಬೇಜಾರಾಗ್ಬಿಡ್ತಾಳೆ ಅಂದ್ಬಿಟ್ಟು ಇವಾಗ ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡಿದ್ದೀವಿ ನಾವು ಮೂವರು. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಗೈಸ್, ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದರೂ ಅವಳಿಗೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ಹೋಗ್ತಾ ಇರಲಿಲ್ಲ ನಾವು. ನಾಳೆ ಬಿಸಿಲು ಬೇರೆ ಅಲ್ವಾ, ಅದಕ್ಕೆ ಬೆಳಗ್ಗೆ ಬೇಗ ಬಿಡೋಣ ಅಂದ್ಕೊಂಡಿದ್ದೀವಿ. ಅದು ಬಸ್ಸಲ್ಲಿ ಬೇರೆ ಟ್ರೈನ್ ಇಲ್ಲ, ನಾಳೆ ಸಂಡೇ. ನಮ್ಮಪ್ಪ ಬಂದಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದಾಗಿತ್ತು ಕಾರಲ್ಲಿ ಜಮ್ಮಂತ. ಆದರೆ ಅವ್ರು ಬಂದಿಲ್ಲ, ಬರ್ತಿಲ್ಲ. ಲಾಂಗ್ ಡ್ರೈವ್ ಹೋಗ್ತಾ ಇದ್ಲು ನಮ್ಮ ಪೂಜಾ. ನೈಟು ಮಿಸ್ ಆಗೋಯ್ತು. ಓಕೆ ಗೈಸ್, ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್. ತಿಕ್ಕಲ್ದ ಮತ್ತೆ ಅಲ್ಲಿಗೆ ಹಾಕಿದೀಯಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ರೆಡಿಯಾಗಿದ್ದೀವಿ. ರಾತ್ರಿ ಹೇಳ್ದಂಗೆ ಕರೆಕ್ಟಾಗಿ 4:15ಗೆ ಎದ್ವಿ. ಅದಕ್ಕೆ ಬೆಳಗ್ಗೆ 6 ಗಂಟೆಗೆಲ್ಲ ಹೋಗ್ತಾಯಿದ್ದೀವಿ. ನೋಡಿ ಟೈಮ್ ಬಂದು 6 ಗಂಟೆ ಆಯಿತು. ಎಲ್ರದ್ದು ರೆಡಿ ಆಯಿತು. ಇನ್ನೇನು ಹೊಡ್ತಾ ಇದ್ದೀವಿ ಈಗ. ಆಯ್ತಮ್ಮ, ಬನ್ನಿ. ಮಾರ್ನಿಂಗ್ ಗೈಸ್. ಬಿಸಿಲು ಅಂದ್ಬಿಟ್ಟು ಬೇಗ ಹೋಗ್ತಾಯಿದ್ದೀವಿ. ಬಿಸಿಲಲ್ಲಿ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಹೋಗೋದು. ನನ್ನ ಗಂಟು ಕಟ್ಟಾಕಿ ದೇಖ್ಲಿಕ್ಕೆ ಚೆನ್ನಾಗಿದೆ. ನೋಡಿ ಈ ಬ್ಯಾಗಲ್ಲಿ ಏನೂ ಇಲ್ಲ, ಬರೀ ಹೂವು ಇಟ್ಕೊಂಡಿದ್ದೀನಿ. ನಮ್ಮ ಪೂಜೆ ಒಂದು ಬ್ಯಾಗ್ ಫುಲ್ ತುಂಬಿಸ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಗೈಸ್, ಮಾರ್ನಿಂಗ್ ವ್ಯೂ ಬಂದಿದೆ ಅಂತ. ಹಾಕ್ರಿ.